ಹಾಡ ಆಡುತ್ತಾಳ ಮಕ್ಕ. ಹೌದು ಇಲ್ಲಿ ಅದ ನಡಲ ಮೊದಲೇ ಗೊತ್ತದ ನಮಗೆ ಎಲ್ಲ ಹಾಡಗಳು. ಇಲ್ಲಿ ಪಂಚ ಹಂಗೆ ಕೊಡ್ತಾವ ನೋಡ್ರಿ. ಇಲ್ಲಿ ಅದ್ರ ನಡೆಯಲಕ್ಕ ಇವೆಲ್ಲ ಆಟನೇನು ನಡೆಯಲ್ಲ. ಹೌದು ಇಲ್ಲಿ ಅಂದ್ರೆ ಗಿಲ್ಲಿ ಗಿಲ್ಲಿ. ಅಕ್ಕ ನೀವು ಎಂತ ಎಲ್ಲ ಪಂಚಲ ಮೊದಲೇ ಗಿಲ್ಲಿ ಹತ್ರ ನಡೆಯಲ್ಲ ಅಂತ ಮೊದಲೇ ನೀವು ತಿಳ್ಕೊಕ್ಕ. ಇನ್ನಂತ 10 ಮಂದಿಗೆ ಮೊದಲೇ ಉತ್ತರ ಕೊಟ್ಟು ಗಿಲ್ಲಿ. ರಘುವಣ್ಣಗ್ರೆ ಬಿಡು ಗಿಲ್ಲಿ ಬರಲ್ಲ ಅಂತ ಹೇಳ್ತಾ ಇದೀನಲ್ಲ, ಅದೇ ಬಂದ್ರೆ ಅಂತ ಹೇಳಿ ಗಿಲ್ಲಿ ಬಟ್ ಸುಮ್ಮನೆ ಕುಂದ್ರಲ್ಲಿ ಬಿಗ್ ಬಾಸ್ದಾಗ ಕೂತು ಸಾವಿರ ಎದುರ್ಕೋಬೇಕಣ್ಣ. ನಿಮ್ಗೆ ಪೇಷನ್ಸ್ ಲೆವೆಲ್ ನಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಗಿಲ್ಲಿ ಕಲಿಸ್ತಾ ಇದ್ದೆ. ಹತ್ತು ನಾವು ರಘುವಣ್ಣಗ್ರೆ ಬಿಡು ಗಿಲ್ಲಿ ನಾವನ್ನ ಏಟ್ ಸಾಕ್ ಮಾಡಿದ ರಘುವಣ್ಣಗ್ ನಾವನ್ನ. ಒಂದು ಟೀಮಲ್ಲಿ 8 ಜನ ಇರ್ತಾರೆ ಸರ್. 7 ಜನ ಒಬ್ಬರಿಗೆ ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಕೊಡ್ಬೇಕು ಅಂತ ಸರ್. ಆದ್ರೆ ಒಬ್ಬ ನನಗ್ ಬೇಕು ಅಂತ ನಿಂತ್ಕೊತಾನೆ ಸರ್. ಅದು ಸರ್ ಡೇರಿಂಗ್. ಹೌದು ಡೇರಿಂಗ್ ಆಮೇಲೆ ಗಿಲ್ಲಿಗೆ ನಾವುನ ಬಿಗ್ ಬಾಸ್ ಎಂದ ಬಂದಾಗ ಅವ ಡೇರಿಂಗ್ ಕುಡ್ಯಾಗ ಮುಕ್ಕಳಾಗ ತುಂಬೇದ ನಾವುನ ಯಾರೋ ಎದುರು ಹಾಕೊಳಕ್ಕೆ 10 ಸತಿ ಯೋಚನೆ ಮಾಡ್ಬೇಕು. ಆ ರೀತಿ ಡೇರಿಂಗ್ ಅದ ಸಿಂಹಾಗ. ಯಾರು ಒಳ್ಳೆಯವರು ಕಾಣ್ತಿಲ್ಲ ಸೀಸನ್ 10 ನಲ್ಲಿ. ಏನೋ ಡೈಲಾಗ್ ಹೇಳ್ತಾನೆ ಗಿಲ್ಲಿ. ಒನ್ ಅಂಡ್ ಓನ್ಲಿ ಗಿಲ್ಲಿ. ಟಮಾಟೋ ಮಿಲ್ದಕ್ಕ ನೀನ್ ಫೈನಲ್ಗೆ ಹೋಗೋದು ಪಕ್ಕ. ಗುರು ನೀ ಗ್ಯಾರಂಟಿ ಫೈನಲ್ ಅಂದ್ರೆ ಫೈನಲ್ ನೀನೇ ಕಪ್ ಹೊಡೆಯೋ ಚಾನ್ಸ್ ಅದ ಗುರು. ನೀ ಗ್ಯಾರಂಟಿ ಫೈನಲ್ ಕೋತಿ ಗಿಲ್ಲಿ. ಅದು ನಮ್ಮ ಸಪೋರ್ಟ್ ನಿನಗೆ ಅಂದು ಇರ್ತದ. ಮಾಡು ಫೈಟ್ ಮಾಡು. ನನಗೂ ಬೇಕು ಅಂತ ಹೇಳು. ಹೌದು ಏನಂತ ನಾನು ಹೇಳ್ತೀನಿ. ಸ್ವಿಮ್ಮಿಂಗ್ ಪೂಲ್ ಸುಮ್ಮನೆ ರೌಂಡ್ ಹೊಡ್ಲಿತ್ತಾನ ಗಿಲ್ಲಿ. ನಾವ್ ಅಲ್ಲಿ ನಿಂತ್ಕೋಬೇಕಂತ ಅಲ್ಲಿ ನಿಂತ್ಕೋಬೇಕು. ಹೋಗಿ ಕೆಳಗಡೆಯಿಂದ ಹೋಗ್ಬೇಕು. ಏನೋ ಬಿಗ್ ಬಾಸ್ ಹಾಲು ಪ್ರಿನ್ಸಿಪಲ್ ಕುತ್ಕೊಂತಾರೆ. ಗೈಸ್ ನಿಮಗೆ ಇದು ವಿಡಿಯೋ ಇಷ್ಟ ಆಗಿರ್ಬೇಕು ಅನಿಸ್ತದ. ಇದೇ ಥರ ಮೇಮ್ಸ್ಗಾಗಿ ಕಮೆಂಟ್ ಮಾಡಿರಿ. ಅಂದರೆ ಇದೇ ಥರ ನಿಮಗೆ ವಿಡಿಯೋ ಬೇಕಂತ ಗಿಲ್ಲಿ ಅಂತ ಕಮೆಂಟ್ ಮಾಡಿರಿ. ನಾನು ಡೈಲಿ ಅದಕ್ಕೆ ನಿಮಗೆ ಏನೇ ಎಷ್ಟೇ ಹೆರಣ ಅಲ್ಲಿ ನಿಮ್ಗೆ ವಿಡಿಯೋ ದಿನ ಹಾಕ್ತೀನಿ. ಆದಷ್ಟು ನಮ್ಮ ಚಾನಲ್ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಒಂದು ಲೈಕ್ ಕೊಡ್ರಿ. ಆದಷ್ಟು ಗಿಲ್ಲಿ ಅಂತ ಕಮೆಂಟ್ ಮಾಡ ಅಂತ ಹೇಳ್ತೀನಿ. ಈ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಗ್ಯಾರಂಟಿ ಹೇಳ್ತೀನಿ. ಜೈ ಕರ್ನಾಟಕ, ಜೈ ಕನ್ನಡ. ಧನ್ಯವಾದಗಳು ನೋಡಿದ್ದಕ್ಕೆ. ಮಾಡು ಫೈಟ್ ಮಾಡು.